ಉಡುಪಿ ಜಿಲ್ಲೆಯಲ್ಲಿ ಮುಂದುವರಿದ ವರುಣನ ಅಬ್ಬರ. ಉಡುಪಿ ನಗರ ಹಾಗೂ ಮಣಿಪಾಲ್ನಲ್ಲಿ ವ್ಯಾಪಕ ಮಳೆಯಾಗಿದೆ. ತಗ್ಗು ಪ್ರದೇಶಕ್ಕೆ ಮಳೆ ನೀರು ನುಗ್ಗಿದೆ. ಗದ್ದೆ ಸಾಲುಗಳಿಗೆ ಈ ನೀರು ನುಗ್ಗಿದೆ. ರಸ್ತೆಯಲ್ಲಿಯೇ ನದಿಯಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನದಿಯಂತೆ ರಸ್ತೆಗಳ ಮೇಲೆಲ್ಲ ಮಳೆ ನೀರು ಹರಿತಾ ಇದೆ. ಸಗ್ರಿ, ಗುಂಡಿಬೈಲು, ಚಕ್ರತೀರ್ಥ ಪ್ರದೇಶಗಳು ಕೃತಕ ನೆರೆ ಸೃಷ್ಟಿಯಾಗಿರೋದ್ರಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಉಡುಪಿ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಈಗ ಆಲ್ರೆಡಿ ಎಲ್ಲೆಲ್ಲಿ ಮಳೆ ಜಾಸ್ತಿ ಇದೆ ಉಡುಪಿ ಜಿಲ್ಲೆಯಾದ್ಯಂತ ಅಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸೊ ನದಿ ಪಾತ್ರದ ಜನರಿಗೆ ಅಲರ್ಟ್ ಆಗಿರುವಂತೆ ಸೂಚನೆ ನೀಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಸ್ತೆ ಮೇಲೆಲ್ಲ ನದಿ ತರ ನೀರು ಹರಿತಾ ಇದೆ. ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ಸೊ ಈ ಪ್ರದೇಶ ಸಂಪೂರ್ಣವಾಗಿ ಜಲಾವೃತವಾದ್ರೆ ಮುಂದೇನು ಅನ್ನುವಂತಹ ಸಂಕಷ್ಟ ಮತ್ತು ಚಿಂತೆಯಲ್ಲೇ ಆ ಭಾಗದ ಜನ ಇದ್ದಾರೆ. ಅಲ್ಲಿ ಮನೆಯೊಂದರ ಕಾಂಪೌಂಡ್ ಗಮನಿಸ್ತಾ ಇದ್ದೀರಿ, ಅರ್ಧ ಕಾಂಪೌಂಡ್ ಮಳೆ ನೀರಿನಿಂದ ಮುಳುಗ್ ಹೋಗ್ಬಿಟ್ಟಿದೆ. ಮನೆ ಒಳಭಾಗದಲ್ಲೂ ಕೂಡ ಮಳೆ ನೀರು ನುಗ್ತಾ ಇದೆ. ಸೊ ಹಾಗಾಗಿ ಜನಜೀವನ ಸಂಪೂರ್ಣವಾಗಿ ಅತಂತ್ರವಾಗಿದೆ. ಏನ್ ಮಾಡಬೇಕು ಅಂತ ದಿಕ್ಕು ತೋಚದ ಪರಿಸ್ಥಿತಿ ಆ ಭಾಗದ ಜನರಿಗೆ ಸೃಷ್ಟಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಉಡುಪಿ ಪ್ರತಿನಿಧಿ ಪರೀಕ್ಷಿತ್ ನೀಡ್ತಾರೆ. ಪರೀಕ್ಷಿತ್, ಈಗಾಗಲೇ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಉಡುಪಿಯಲ್ಲಿ. ಸೊ ರೆಡ್ ಅಲರ್ಟ್ ಇತ್ತು. ಸದ್ಯದ ಪರಿಸ್ಥಿತಿ ಹೇಗಿದೆ? ಈ ನದಿ ಪಾತ್ರದ ಜನರಿಗೆ ಬೇರೆ ಏನೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿದೆ? ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ? ಸಭಾ ಮುಖ್ಯವಾಗಿ ಇಷ್ಟು ದಿನ ನಾವು ಬೈಂದೂರು, ಕುಂದಾಪುರ ಗ್ರಾಮೀಣ ಭಾಗದಲ್ಲಿ ನಾವು ನೆರೆಯ ಚಿತ್ರಣವನ್ನು ತೋರಿಸ್ತಾ ಇದ್ವಿ. ಅಲ್ಲಿ ಮುಖ್ಯವಾಗಿ ನದಿ ಪಾತ್ರದ ಸ್ಥಳಗಳೇ ಹೆಚ್ಚು. ಆದ್ರೆ ಇವತ್ತು ಮುಖ್ಯವಾಗಿ ಉಡುಪಿ ನಗರದ ಮಧ್ಯ ಭಾಗದಲ್ಲೇ ಈಗ ಸಂಪೂರ್ಣವಾಗಿ ಪ್ರವಾಹದ ಪರಿಸ್ಥಿತಿ ಇರುವಂತದ್ದು. ಇದು ಮುಖ್ಯವಾಗಿ ನದಿಯಿಂದ ಆದದಲ್ಲ, ಬದಲಾಗಿ ತೋಡಿನಲ್ಲಿ ಹರಿಯುವಂತ ನೀರು ಸಮರ್ಪಕವಾಗಿ ಹರಿಯಲಾಗದೆ ನೇರವಾಗಿ ಇದು ಏನು ನಗರದೊಳಗೆ ನುಗ್ಗಿರುವಂತದ್ದು. ಬಹಳಷ್ಟು ಪ್ರದೇಶಗಳು ಮುಖ್ಯವಾಗಿ ನಗರದ ಮಧ್ಯಭಾಗದಲ್ಲಿ ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾ ಇರ್ಬೋದು, ಕಲ್ಸಂಕ ಇರ್ಬೋದು, ಕಲ್ಸಂಕದಿಂದ ಮುಂದೆ ಹೋದ ಕೂಡಲೇ ಗುಂಡಿಬೈಲು, ಪಾಡಿಗಳು ಇಂತಹ ಭಾಗದಲ್ಲಿ ಜನವಸತಿ ಪ್ರದೇಶ, ಸಂಪೂರ್ಣವಾಗಿ ಜನವಸತಿ ಪ್ರದೇಶ, ಪಿಜಿಗಳಿರುವಂತಹ ಸ್ಥಳಗಳಲ್ಲೇ ಈಗ ಸಂಪೂರ್ಣವಾಗಿ ನೆರೆ ತುಂಬಿರುವಂತದ್ದು. ಹೀಗಾಗಿ ಅಗ್ನಿಶಾಮಕದ ಸಿಬ್ಬಂದಿ ಸದ್ಯಕ್ಕೆ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ಮನೆಯಿಂದ ಮಗುವನ್ನ ರೆಸ್ಕ್ಯೂ ಮಾಡಿ ಒಂದು ಅಲ್ಲಿನ ಸಮೀಪದಲ್ಲಿರುವಂತಹ ಒಂದು ಖಾಸಗಿ ಹೋಟೆಲ್ನಲ್ಲಿ ಇರಿಸಿದ್ದಾರೆ. ಇನ್ನು ಉಳಿದಂತೆ ಪಾಡಿಗಾರು ಭಾಗದಲ್ಲಿರುವಂತಹ ಒಂದು ಪಿಜಿಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಸಿಕ್ಕಿ ಬಿದ್ದಿರುವಂತದ್ದು. ಹೀಗಾಗಿ ಅವರನ್ನ ರೆಸ್ಕ್ಯೂ ಮಾಡುವ ಕಾರ್ಯಾಚರಣೆ ಆಗ್ತಾ ಇದೆ. ಇನ್ನು ಉಳಿದಂತೆ ಬಹಳಷ್ಟು ಪ್ರದೇಶಗಳು ಇಂಥದೇ ಒಂದು ಸ್ಥಿತಿ ಇರುವಂತದ್ದು. ಎಲ್ಲರೂ ಆಕ್ರೋಶ ವ್ಯಕ್ತಗಳು ಒಂದೇ, ಸರಾಗವಾಗಿ ಹರಿಯುವಂತಹ ತೋಡುಗಳ ಮೇಲೆ ತೋಡುಗಳನ್ನೇ ಅರ್ಧಕರ್ಧ ಮುಚ್ಚಿ ನಂತರ ಅದನ್ನ ಸರಾಗ ಹರಿಯಲಾಗದೆ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿ ವರ್ಷ ಇದೆ. ಈ ಬಾರಿ ಅಂತೂ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುವಂತು. ಇನ್ನು ಮುಖ್ಯವಾಗಿ ನೋಡ್ತಾ ಇರುವುದು ಈ ಶಾಲೆಗಳಿಗೆ ರಜೆಯ ವಿಚಾರವಾಗಿ. ಶಾಲೆಗಳಿಗೆ ಕುಂದಾಪುರ, ಬೈಂದೂರು ಭಾಗದಲ್ಲಿ ರಜೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಉಡುಪಿ ನಗರದಲ್ಲಿ, ಉಡುಪಿ ತಾಲೂಕಿನಲ್ಲಿ ಯಾವುದೇ ರಜೆಯನ್ನ ಸಿಇಒ ಇನ್ನೂ ಘೋಷಣೆ ಮಾಡಿಲ್ಲ. ಅವರವರ ಶಾಲೆಯ ಮುಖ್ಯಸ್ಥರಿಗೆ ಬಿಟ್ಟದ್ದು ಅನ್ನುವಂತ ಒಂದು ಬೇಜವಾಬ್ದಾರಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಒಂದೇ ರೀತಿ ಜಿಲ್ಲಾಡಳಿತದಿಂದ ಈ ತರ ಸರಿಯಾದ ಸಮರ್ಪಕ ಕಾಮಗಾರಿ ಮಾಡಿಲ್ಲ, ಆ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಇನ್ನೊಂದು ಕಡೆ ಶಾಲೆಗೆ ರಜೆ ಕೊಡದೆ ಈಗ ವಿದ್ಯಾರ್ಥಿಗಳು ಅರ್ಧಕರ್ಧ ಹೋದ ಮಕ್ಕಳು ಕೂಡ ಬರಲಾಗ ಸ್ಥಿತಿ. ಇನ್ನು ಶಾಲೆಗೆ ಹೊರಡಬೇಕು ಅನ್ನುವಷ್ಟರಲ್ಲಿ ಈ ತರ ಸಡನ್ ಆಗಿ ನೆರೆ ನೀರು ನುಗ್ಗಿರುವಂತದ್ದು. ಒಟ್ಟಾರೆ ಸದ್ಯದ ಪರಿಸ್ಥಿತಿ ಉಡುಪಿ ನಗರದ ಮಧ್ಯಭಾಗದಲ್ಲೇ ಜನರು ಸಿಲುಕಿ ಹಾಕಿಕೊಂಡಿರುವಂತದ್ದು. ಸದ್ಯಕ್ಕೆ ಅಗ್ನಿಶಾಮಕ ದಳದವರು ಎಲ್ಲ ಕಡೆಯಲ್ಲಿ ಹೀಗೆ ರೆಸ್ಕ್ಯೂ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಎತ್ತರದ ಪ್ರದೇಶದಲ್ಲಿ ಅವರನ್ನ ಸೇಫ್ ಮಾಡುವಂತ ಕಾರ್ಯ ಆಗ್ತಾ ಇರೋದು. ಸಭಾ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.